4 ವೀಲ್ ಡ್ರೈವ್ ನಾವು ತಗೊಂತಾ ಇರೋದು. ಯಾವ 4 ವೀಲ್ ಡ್ರೈವ್ ಅಂತ ನೋಡಿ. ನಾವು ಓಪನ್ ಮಾಡ್ತೀರಾ? ಓಪನ್ ಮಾಡ್ತೀರಾ? ಸರ್ಪ್ರೈಸ್ ಏನು ಅಂತ ಗೆಸ್ ಮಾಡಿ ಬೇಗ ಕಮೆಂಟ್ ಮಾಡ್ತಾರೆ ಕೆಳಗೆ ಯಾವುದು ಅಂತ ನೋಡೋಣ. ಐಲೆಕ್ಸ್ ಅದು ಇದು ಅಂತೆಲ್ಲ ಮಾಡ್ತಾ ಇರ್ತೀರಾ, ಆದರೆ ಮಹೇಂದ್ರದಲ್ಲಿದ್ದೀವಿ. ಬಂಧುಗಳೇ, ಇವತ್ತೊಂದು ಸ್ಪೆಷಲ್ ವಾಗ್. ನಮ್ಮ ಕುಟುಂಬಕ್ಕೆ ಇನ್ನೊಂದು ವೆಹಿಕಲ್ ಆ್ಯಡ್ ಆಗ್ತಾ ಇದೆ. ಹೊಸ ಕಾರ್ ಡೆಲಿವರಿ ತಗೊತಾ ಇದ್ದೀವಿ. ಎಷ್ಟೋ ಜನ ನಾನು ಕಿಯಾ ತಗೊಂಡಾಗ ಟಾಟಾ ತಗೊಳ್ಳಿ ಇಲ್ಲ ಮಹೇಂದ್ರ ತಗೊಳ್ಳಿ ಅಂತಿದ್ರಿ. ಹಂಗಾಗಿ ಇವತ್ತು ಮಹೇಂದ್ರ ಒಂದು ನಮ್ಮ ಕುಟುಂಬಕ್ಕೆ ಎಂಟ್ರಿ ಆಗ್ತಾ ಇದೆ. ನಾವು ತಗೊಂಡಂಥ ವೆಹಿಕಲ್ಗಳು ಮಾರೋದಿಲ್ಲ, ಹಂಗಾಗಿ ಮನೆ ತುಂಬ ಬರೀ ವೆಹಿಕಲ್ ಆಗಿದೆ. ಅದ್ರ ಮೇಲೂ ಒಂದು ವೆಹಿಕಲ್ ತಗೊತಾ ಇದ್ದೀವಿ. ಯಾಕೆ ತಗೊತಾ ಇದ್ದೀವಿ, ಏನು ಎತ್ತ ಅಂತ ಈ ವಿಡಿಯೋ ಫುಲ್ ಎಪಿಸೋಡ್ ನೋಡಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ನೆಸೆಸಿಟಿ ಇರೋ ಹೊತ್ತಿಗೆ ತಗೊತಾ ಇರೋದು. ಬನ್ನಿ, ಈಗ ಹೋಗ್ತಾ ಇದ್ದೀವಿ ಒಳಗೆ. ಮಹೇಂದ್ರ, ಹಾಸನ್ ಮಹೇಂದ್ರದೊಳಗೆ. ನಿಮ್ಮ ಮಗಳಿಗೂ ಗೊತ್ತಿಲ್ವ ನಿಮ್ಮದು ಅಂತ? ನಮ್ಮ ಮಗಳಿಗೂ ಗೊತ್ತಿಲ್ಲ. ಖುಷಿನ ನಿನಗೆ ಇಷ್ಟಪಟ್ಟಂಗೆ ಇನ್ನೊಂದು ಗಾಡಿ ತಗೊಡ್ತಾ ಇದ್ದೀನಿ ನಿನಗೆ. ನಂಗೊಂದಾಯ್ತು, ನಿಮಗೊಂದಾಯ್ತು. ಹಾಂ, ನನಗೊಂದು, ನನಗೆ ನಿನಗ ಇದು ನಿಮಗೆ, ನನಗೆ ಕಿಯಾ. ಹಾಂ, ಕಿಯಾನ ಕಿಯಾನ ಹಿಡ್ಕೊಂತೀಯಾ? ಬೈಲಿ ಕುಕ್ಕ ಈ ಬೈಲಿ ಕುಕ್ಕ ಸೈನ್ ಪೆನ್ ಇಟ್ಟ ಸೈನ್ ಮಾಡೋಣ. ಇಲ್ಲಿ ನೋಡಮ್ಮ, MG ಕಾರ್ ಶೋರೂಮ್ ಇಲ್ಲೇ ಇದೆ. ಇದು ಇಷ್ಟ ಅಲ್ಲ, ಇದು ಚೆನ್ನಾಗಿದೆ. ನಿನಗೆ ಆ್ಯಕ್ಚುಲಿ ಈ ಕಾರ್ ತಗೋಬೋದಾಗಿತ್ತಲ್ಲ. ನಮ್ಮ ಅಕ್ಕಂಗೆ ಕರೆಕ್ಟ್ ಆಗಿದೆ. ನಿನಗೆ ಕರೆಕ್ಟ್ ಆಗಿರೋದು. ಹಾಂ, ಆ ಕಡೆ ಬರ್ಬೇಕಂತ. ಸಖತ್ತಾಗಿದೆ ಅಲ್ವಾ ಇದು ಕಾರು? ಹಾಂ, ಅಕ್ಕಂಗೆ ಇಂಥವಿಷ್ಟ ಚಿಕ್ಕದಾಗಿರ್ಬೇಕು ಅಂತ. 10 ಲಕ್ಷ ಬೆಂಗಳೂರಲ್ಲ, ಆರಾಮಾಗಿ ಓಡಿಸಾಡ್ಬೋದು ಇದನ್ನ. ಸಖತ್ತಾಗಿದೆ. ಸೈಡಲ್ಲಿ ಬಾಕುಸೆ ಅಲ್ಲಿ ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡ್ರು. ಡೆಲಿವರಿ ಇಲ್ಲಿ ಪಕ್ಕದಲ್ಲಿ. ಆ ಕಡೆ ಮಹೇಂದ್ರದು ಆಫೀಸು, ಮಧ್ಯದಲ್ಲಿ MG, ಮತ್ತೆ ಮಹೇಂದ್ರ. ಪಕ್ಕದಲ್ಲಿ ಜಾಗ ಸಿಕ್ಕಿಲ್ಲ ಅನ್ಸುತ್ತೆ. ಅಂದ್ರೆ MG ಅವ್ರು ಬಿಟ್ಕೊಟ್ಟಿಲ್ಲ ಮಹೇಂದ್ರದವ್ರಿಗೆ. ಮಧ್ಯದಲ್ಲಿ ನಾನು ಕುತ್ಕೊಂಡೇ ಕೂತ್ಕೊತೀನಿ ಅಂತ ಕೂತ್ಬಿಟ್ಟವ್ರೆ. ಏನು ಹೇಳಪ್ಪಜಿ? ಅಪ್ಪಾಜಿ ಕಾರ್ ಅಂತ. ಕಾರ್ ನಡಿ ಬಿಡ್ಸ್ಕೊಳ್ಳೋಣ. ಕಾರ್ ಬಿಡ್ಸ್ಕೊಳ್ಳೋದು ಒಂಥರ ಮಜಾ ಅಲ್ವಾ? ಹೊಸ ಕಾರ್ ತಗೊಳ್ಳುವಾಗ ಒಂಥರ ಮಜಾ ಸಿಗ್ತಾ ಇರುತ್ತೆ. 26 ಮೊದಲನೇ ಗಾಡಿನೇ ಇದೆ ಅಂದ್ರೆ ಹಾಸನದಲ್ಲಿ. ಡೆಲಿವರಿ ತಗೊಳ್ಳೋದ ಕಾರ್ ಒಳಗಡೆ ಇದೆ. 4 ವೀಲ್ ಡ್ರೈವ್ ನಾವು ತಗೊಂತಾ ಇರೋದು. ಯಾವ 4 ವೀಲ್ ಡ್ರೈವ್ ಅಂತ ನೋಡಿ. ತಗೊಳ್ಳೋಣ. ಓಪನ್ ಮಾಡ್ತೀರಾ? ಸರ್ಪ್ರೈಸ್ ಏನು ಅಂತ ಗೆಸ್ ಮಾಡಿ ಬೇಗ ಕಮೆಂಟ್ ಮಾಡ್ತಾರೆ ಕೆಳಗೆ ಯಾವುದು ಅಂತ ನೋಡೋಣ. ಐಲೆಕ್ಸ್ ಅದು ಇದು ಅಂತೆಲ್ಲ ಮಾಡ್ತಾ ಇರ್ತೀರಾ, ಆದರೆ ಮಹೇಂದ್ರದಲ್ಲಿದ್ದೀವಿ. ಆಯ್ತಾ? ನಾನು ತಗೊಂತ ಇಲ್ಲ, ನಮ್ಮ ಮಾವರ್ದು. ನಾನು ನಿಮಗೆ ಸುಮ್ಮನೆ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾವು ತಗೋತಾ ಇದೀವಿ ಅಂತ. ಬಟ್ ನಾವೇ ಓಡಿಸ್ತಾನೆ ಏನಿಲ್ಲ. ನಮ್ಮ ಮಾವರು ತಗೊಂತಾರೆ. ಹಿಂಗಲ್ಲಪ್ಪಜಿ, ಓಡೋಗಿಲ್ಲ. ಎಲ್ಲೇ ನಿಂತ್ಕೋಬೇಕು. ಕೀ ಕೊಡ್ತಾರೆ ಈಗ. ಕಾರ್ ಇಲ್ಲಿ ಕೀ ಕೊಟ್ಬಿಡಿ. ನೀವೇನಾ? ಪಾಪ ಅವ್ರಿಗೆ ಕ್ಯಾಮ್ರಾ ಕೊಟ್ಟು ಕೊಡಿಸಿದ್ದೀವಿ. ಬರಪ್ಪಜಿ, ಎತ್ತೀವಿ ಬರ. ಕ್ಲಾಪ್ಸ್ ಹಾಕು. ಅಲ್ಲಿ ನೋಡು, ಅಲ್ಲಿ ಇವನ್ ಕೈಲಿ ಒಂದ್ಸರಿ ಇಸ್ಕೊಳ್ಳೋಣ. ಕೆಳಗಡೆ ಇಲ್ಸಿ ಇವನ್ನ ಕೆಳಗಡೆ ಇಸ್ಕೊ ಮಗನೆ. ಅದನ್ನ ಇಲ್ಲಿ ಫೋಟೋ ನೋಡು ಮಗನೆ. ಇಲ್ಲಿ ಮಗಳು ನೀನ್ ಇಟ್ಕೊಳ್ಳೋ ರಜಾ, ನೀನ್ ಹಂಗೆ ಇಟ್ಕೊ. ಅವಳು ಏನು ಕೀ ಇಷ್ಟಪುದ್ ಎಲ್ಲ ಹಾಕೋದು ಅಂತ ನೋಡ್ತಾ ಇದ್ದಾಳೆ. ಅದು ಹಾಕೋದಲ್ಲ, ಕೀ ಕ್ಯಾಮ್ರಾ ಕಾಣ್ಲಿ ಅಂತ ಮಗ್ಲಿ ದೊಡ್ಡದಾಗಿ ಕೊಡೋದು. ಥ್ಯಾಂಕ್ ಯು. ಶೇಕ್ ಮಾಡು. ಅತ್ತ ಜೀಪಿಗೆ ಹತ್ತಿನ ಇವರೇ ನಮಗೆ ನೋಡಿ ಕ್ಯಾಮ್ರಾ ಹಿಡಿದು ಇಷ್ಟೊತ್ತವರೆಗೂ. ಥ್ಯಾಂಕ್ ಯು. ಅವ್ರ ಪಾಪ 2 ಕೈಗೂ ಕ್ಯಾಮ್ರಾ ಕೊಟ್ಟು ಶೇಕ್ ಮಾಡೋಕೆ ಹ್ಯಾಂಡಿಲ್ಲ ಅವ್ರಿಗೆ. ಫೈನಲ್ ತಗೊಳ್ಳೋಣ ಈಗ. ಓಕೆ, ಇನ್ನೂ ಫೋಟೋ ಅವ್ರು ಇನ್ನೂ ನಿಂತೇ ಇಲ್ಲ. ಅರ್ಧ ಗಂಟೆ ಆಯ್ತು, ಇನ್ನೂ ತೆಗಿಸ್ತಾನೆ ಇದಿರಲ್ಲ ಕವಿ. ಇನ್ನು ಹೋಗೋಣ. ನಾನು ತೆಗಿಲ್ಲ, ಇಟ್ಕೊಳ್ಳೋಮಲ್ಲಿ. ಆ್ಯಕ್ಚುಲಿ ನಮ್ಮ ಪಪ್ಪಂಗೆ ಎಲ್ಲ. ಥ್ಯಾಂಕ್ ಯು. ಓಕೆ, ಏನು ಅಂದರೆ ಕಟ್ ಮಾಡಿ. ನಮ್ಮ ಮಾವಂಗೆ ಹೊಸ ಶೋರೂಮಲ್ಲಿ ಕಾರ್ ತೆಗಿಯುವಾಗ ಕೈ ನಡುತ್ತವೆ. ಅಂದರೆ ಭಯ ಅಂತಿದ್ರು. ಆಮೇಲೆ ತೆಗೆದ್ಮೇಲೆ ಓಡಿಸ್ತಾರೆ. ಹಂಗಾಗಿ ನಾನು ಡ್ರೈವಿಂಗ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ಬರ್ತಾ ಇದ್ದೆ, ಅದ್ರ ಜೊತೆಗೆ ನಂದೇ ಲಾಗ್ ಅಂತ ಸ್ಟಾರ್ಟ್ ಮಾಡಿದೆ. ನಿಮ್ಗೊಂದು ಕ್ಯೂರಿಯಾಸಿಟಿಗೆ ಅಷ್ಟೇ. ಆ್ಯಕ್ಚುಲಿ ನಮ್ಮ ಮಾವ ನಾನೇ 4x4 ಗಾಡಿ ಇದೆ ಆ್ಯಕ್ಚುಲಿ. ಕೂತ್ಕೊ ಮಗಳೇ, ಕೂತ್ಕೊ ರಜಾ. ಸಾಕು ರೀ, ಆ ಕಡೆ ಹ್ಯಾಂಡ್ ಬ್ರೇಕ್ ಇಲ್ವಾ? ಇಲ್ಲ, ಹಂಗೆ ಓಡಿಸ್ಕೊಂಡು ಹ್ಯಾಂಡ್ ಬ್ರೇಕ್ ತೆಗೆದಿದ್ದೀನಿ. ಅಮ್ಮಂಗೆ ಟೆನ್ಷನ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲ, ಅಷ್ಟು ಇದು ಬರ್ತಾ ಇಲ್ಲ. ಅಷ್ಟೇ ತಗೊಂಡೋಗಿ ಎಲ್ಲರೂ ಗುಂಸ್ಬಿಟ್ರೆ ಅಂತ ಭಯ, ಟೆನ್ಷನ್. ಹೆವಿ ಡ್ಯೂಟಿಗೆ ಕೆಲಸಕ್ಕೆ ಅಂತ ಬೇಕು, ಕಾಫಿ ಕೆಲಸಕ್ಕೆ. ನಮಗೂ ಈಗ ಓಡಾಡೋಕೆ ಅದು ಇದು ಏನಾದರೂ ಥಿಂಗ್ಸ್ ಏರ್ಕೊಂಡು ಹೋಗೋಕ್ಕೆ ಅದು ಇದಕ್ಕೆಲ್ಲ ಒಂದು ಹೆಲ್ಪಿಗೆ ಬಂತು ಗಾಡಿ. ತುಂಬ ಚೆನ್ನಾಗಿದೆ, ಒಂಥರ ಸಿಂಪಲ್ ಆಗಿ. ನೋಡಿ ಇಲ್ಲಿ ಓಡೋಣ. ಓಕೆ, ಎಲ್ಲ ನಾವಿನ್ ಹಿಂಗಡೆ ಎತ್ತಿ ಅಂತ ಗಾಡಿಗೆ ಬೇಗ ಹಿಂಗೆ ಎತ್ತದ ಏನಾಗುತ್ತೆ ಕೈ ಒಂದು
ನೋಡಿಲ್ಲ ಇಲ್ಲಿ ಬಿಲ್ಲರ್ ಹೆಂಗೆ ಮಾಡಿಸ್ಕೊಂಡವ್ರು ಇವರು ಮಾಡಿಫೈ. ಹೌದಾ? ಬೈಲಿ ತಗೊಂಬೈಲಿ ಈಗ ಮಾಡ್ಸೋಣ ನಾವು ಹಿಂಗಡೆ ಹೋಗ್ಬಿಟ್ರಲ್ಲ. ನೋಡಿ ಇದು ಮಾಡಿಫಿಕೇಶನ್ ಚೆನ್ನಾಗಿ ಮಾಡಿಸೋರೆ. ಈ ಥರ ಮಾಡಿಸ್ಕೋಬೋದು ನಾವು. ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರ್. ಸರಿ ಸರ್, ಹೋಗಿ ಆಯಿತು. ನಾನು ನಮ್ಮ ಮಾವ ಕ್ಯಾಂಪರ್ ತಗೊಳ್ಳಿ ಅಂತ ಫೋರ್ಸ್ ಮಾಡಿದ್ದೆ ನಮ್ಮ ಮಾವಂಗೆ. ಅಂದರೆ 5 ಜನ ಕೂರ್ಬೋದು, ಅದನ್ನು ಮಾಡಿಫೈ ಮಾಡಿಸಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅವರು ಇಲ್ಲ ಪಿಕಪ್ ಬೇಕು, ನನಗೆ ಕೆಲ್ಸಕ್ಕೆ ಆಗಬೇಕು, ನನಗೆ ಮಾಡಿಫೈ ಕಟ್ಕೊಂಡು ಏನಾಗಬೇಕಾಗಿಲ್ಲ, ಲಗೇಜ್ ಇರೋಕ್ಕೆ ಜಾಗ ಬೇಕು ಅಂತ ಅವರು ಡಿಸಿಷನ್ ತಗೊಂಡಿದ್ರು. ಈಗ ನಾವು ಅದನ್ನು ಮಾಡಿಫೈ ಮಾಡಿಸ್ಬೋದು ಮನ್ಸು ಮಾಡಿದ್ರೆ. ಈಗ ನಾವು ಆ್ಯಕ್ಚುಲಿ ಗಾಡಿ ತಗೊಳಕ್ಕೆ ಕಾರಣ ನಮ್ಮದು ಜಾವಿ ಅಲಂಕಾರದ್ದು ತುಂಬ ಆರ್ಡರ್ಗಳು ಬರ್ತಾ ಇದ್ದಾವೆ. ಆ ಬಟನ್ ಏರೋದಕ್ಕೆ ಪಾಪ ಸಪೋರ್ಟಿಗೆ ಅಂತ ತಗೊಂಡ್ರು. ಅಂದರೆ ಜಾವಿ ಅಲಂಕಾರದ್ದು ಯಾವುದು ರಿಟರ್ನ್ ಗಿಫ್ಟ್ಸ್ ತುಂಬ ಪ್ಯಾಕ್ ಬರುತ್ತಲ್ಲ, ಅದನ್ನ ನಮಗೆ ಕೊರಿಯರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆರ್ಡರ್ಗಳು ಬಂದಾಗ ತುಂಬ್ಕೊಂಡು ಹೋಗೋಕ್ಕೆ ಅವಶ್ಯಕತೆ ಇದೆ. ನಮ್ಮ ಪಪ್ಪನ ಮುಖ ನೋಡಬೇಕಾಗಿತ್ತು. ನಮ್ಮ ಜಾವಿ ಅಲಂಕಾರಕ್ಕೆ ನಮ್ಮ ಪಪ್ಪನ ಕಡೆಯಿಂದ ಇದೊಂದು ಪುಟ್ಟ ಕಾಣಿಕೆ. ಅಲ್ಲ ಮಾಡಿಫೈ ಸಖತ್ ಮಾಡ್ಬೋದು ಇದಕ್ಕೆ ಮಾಡಿಸ್ಬೋದು. ಸಖತ್ ಮ್ಯಾಗ್ವಿಲ್ ಹಾಕಿ ನೋಡ್ಕೊಂಡ್ಬಂದು ವಿಚಾರಿಸಿ ನೋಡೋಣ, ಅದನ್ನ ಆ ಥರ ಮಾಡ್ಸೋಣ. ನೋಡಿ ಇಲ್ಲಿ ಇದು ಕ್ಯಾಂಪರ್ ಹಿಂಗೆ ಬರೋದು, ಇಲ್ಲೋ ಐತಲ್ಲ, ಲಗೇಜ್ ಹಾಕಕ್ಕಾಗಲ್ಲ. ನಮಗೆ ಆಕ್ಚುಲಿ ಲಗೇಜಿಗೆ ಹಾಕಕ್ಕೆ ಅಂತ ತಗೊಂಡಿದ್ದೆ ಅಷ್ಟೇ, ಆದ್ರೆ ಲಗೇಜೇ ಹಿಡಿಯಲ್ಲ. ಬನ್ನಿ ಹೋಗೋಣ ಈಗ. ಮಜಾ ಏನು ಅಂದ್ರೆ 4x4 ನೀವು ಯಾವ್ದಕ್ಕೆ ಗುಂಡಿಗಾರ ಹಚ್ಚಿ ನೆಕ್ಸ್ಟ್ ಏನೂ ಆಗಲ್ಲ. ಇವನ್ ಟೈರ್ ಸರಿಯವರೆಗೂ ಓಡಿಸ್ತೀವಿ, ಆಮೇಲೆ ಮ್ಯಾಗ್ವೀಲ್. ಓಕೆ, ಹತ್ತು ಆದ್ರೂ ಹೊಸ ಗಾಡಿ ಅಂದ್ರೆ ಯಾವ್ದಾದ್ರೂ ಆಗಲಿ ಚಂದ. ಬಿಲ್ಟಿಲ್ಲ ಸೀಟ್ ಮಾತ್ರ ಕಾರ್ಗಳಿಗಿಂತ ಸಖತ್ ಮಜಾ ಸಿಗುತ್ತೆ ಇವರಲ್ಲಿ. ನನಗೆ ಅಷ್ಟಿಷ್ಟು ಖುಷಿ ಆಯ್ತಾ ಇಲ್ಲ. ನನಗೆ ಚಿಕ್ಕದ್ರಿಂದನೂ ನನಗೆ ಈ ಥರ ಲಗೇಜ್ ಗಾಡಿಗಳು ಅಂದರೆ ಅಷ್ಟು ಸಖತ್ ಇಷ್ಟ. ಲಗೇಜ್ ಗಾಡಿ ಇನ್ ಕೇಸ್ ಯಾರಿಗಾದ್ರೂ ಬಾಡಿಗೆ ಇದ್ರೆ ಹೇಳಿ, ಇನ್ನು ನಾವಿಬ್ರು ಗಂಡ ಹೆಂಡತಿ ಇಬ್ರು ಬರ್ತೀವಿ ಕೆಲಸ ಮಾಡಕ್ಕೆ. ನೀನು ಬಾ. ಅವ್ರಿಗೆ ಎಲ್ಲ ಕಡೆ ಬಾಡಿಗೆ ಗಾಡಿ ಅಂತ, ಬಾಡಿಗೆ ಓಡಿಸೋರ್ಗೆ ಇದು. ಇದ್ರಲ್ಲಿ ವೈಟ್ ಬರಲ್ಲ, ಇಲ್ಲಿತ್ತು ವೈಟ್ ಬೋರ್ಡು. ಇದರಲ್ಲಿ ಎಲ್ಲ ಈ ಗೌರ್ಮೆಂಟು ರೂಲ್ಸ್ ಚೇಂಜ್ ಮಾಡಿರೋದು. ಕೆಲಸದ ಗಾಡಿ ಕಣಮ್ಮ ಇದು, ಹಂಗಾಗಿ ಎಲ್ಲ ಬೋರ್ಡೆ. ತೋಟದ ಕೆಲಸ, ಬಾಡಿಗೆ ಹೊಡೆಯೋರಿಗೆ ಎಲ್ಲರಿಗೂ ಇದು ಅನುಕೂಲ. ಸಖತ್ತಾಗಿತ್ತು. ನನಗಂತೂ ಹೆವಿ ಖುಷಿ ಆಯ್ತು ತೋಟದಾಗ. ನಮ್ಮ ಮಾವ ಒತ್ತಕೊಂಡು ಬಾರಮ್ಮ ಇದೇನ ಗೂಬೇಕಲ್ಲ ಮಂದಿಸ್ತಾನ, ಗೂಬೇಕಲ್ಲ ಮಂದಿ ನಾನಲ್ವಾ. ಎಷ್ಟೊಂದು ಪೂಜೆಗಳು ನೋಡಿ, ಇವೆಲ್ಲ ಗಾಡಿಗಳ ಪೂಜೆಗೆ ಬಂದಿರೋದು. ಇವತ್ತು ಶುಕ್ರವಾರ ಅಲ್ವಾ, ಹಂಗಾಗಿ ಸಿಕ್ಕಾಪಟ್ಟೆ ಜನ ಬಂದವ್ರು ಪೂಜೆಗೆ. ಹಂಗಾಗಿ ಅವರು ರೆಡಿ 1 2 3 ಅಂದಿದ ತಕ್ಷಣ ಎಸಿಬೇಕು ನೀವು. ಅಪ್ಪಾಜಿ ಹಿಂಗೆ ಇಟ್ಕೋಬೇಕು. ಅಕ್ಷತೆ ಇಟ್ಕೊಳ್ಳೆ, ಇಲ್ಲಿ ಕೈಲಿ ಇಟ್ಕೊ ಇದನ್ನ. ಅಪ್ಪಾಜಿ ಓಡಿಸ್ತಿ ಹಂಗಾರೆ ನೀನು ಇನ್ನ ಇದ ಚೆನ್ನಾಗಿರೋ ಸಖತ್ತಾಗಿದೆ ಓಡಿಸೋಕ್ಕೆ. ನಾನು ಈ ವಿಡಿಯೋದಲ್ಲಿ ನಿಮ್ಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೀವನದಲ್ಲಿ ನಿಮ್ಗೆ ಏನಾದರೂ ಒಂದು ತಗೊಬೇಕು, ಇಲ್ಲ ಏನಾದರೂ ಒಂದು ಮಾಡಬೇಕು ಅಂತ ಆಸೆ ಪಟ್ಟರೆ ಅದನ್ನು ಆಸೆ ಪಡ್ತಾ ಇರಿ. ಒಂದು 5 ವರ್ಷ ಬಿಟ್ಟು ನೋಡೋದ್ರೊಳಗೆ ನಿಮ್ಗೆ ಯಾವತ್ತಾದರೂ ನಿಮ್ಮ ಕಣ್ಣು ಮುಂದೆ ಅದು ಬಂದು ನಿಂತಿರುತ್ತೆ. ಇದಂತೂ ಸತ್ಯ. ಎಲ್ಲರ ಜೀವನದಲ್ಲೂ ಇದು ನಡೆಯುತ್ತೆ. ಯಾರೆಲ್ಲ ಈ ಪಿಕಪ್ದು ಫ್ಯಾನ್ಸ್ ಇದ್ದರೆ ದಯವಿಟ್ಟು ಬಂದು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ಇನ್ ಕೇಸ್ ನಿಮಗೆ ಮುಂದಿನ ದಿನಗಳಲ್ಲಿ ಇದ್ರದ್ದು ವೀಡಿಯೋ ಮಾಡಬೇಕು, ಆಫ್ ರೋಡ್ ವೀಡಿಯೋಸು, ಟ್ರೆಕ್ಕಿಂಗ್ ವೀಡಿಯೋಸು, ಆ ಥರ ಏನಾದರೂ ಮಾಡಬೇಕು ಅಂತ ಅಂದರೆ, ಇದ್ರ ಮಾಡಿಫಿಕೇಷನ್ ಆದರೂ ಆಗಿರ್ಬೋದು, ಇದೇನಾದರೂ ಮಾಡಬೇಕು ಅಂದರೆ ಕೆಳಗಡೆ ಬಂದು ಕಮೆಂಟ್ ಮಾಡಿ, ಅದನ್ನು ಮಾಡಿಸೋ ಅಂತ ಪ್ರಯತ್ನ ಮಾಡ್ತೀನಿ. ಈಗಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.